ಬಯಲು ಮುಕ್ತ ಶೌಚಾಲಯ ಮಾಡ್ತಿದ್ದೀವಿ ಅಂತ ಸರ್ಕಾರ ಮತ್ತು ಅಧಿಕಾರಿಗಳು ಬಿಲ್ಡಪ್ ಕೊಡ್ತಿದ್ದಾರೆ. ಆದರೆ ಬಯಲು ಶೌಚಾಲಯ ಮುಕ್ತ ಜಿಲ್ಲೆ ಅಂತ ಬಿರುದು ಪಡೆದಿರುವಂತ ಸ್ಥಳದಲ್ಲೇ ಮಹಿಳೆಯರು ಬಹಿರ್ದೆಸೆಗೆ ಹೋಗೋದಕ್ಕೆ ಪರದಾಡ್ತಾ ಇದ್ದಾರೆ. ನಾವು ರೋಡಿಗೆ ಕುಂದಿರ್ತೀವಿ, ಈ ಕಡೆಗೆ ಹೋದ್ರೆ ಗಂಡು ಮಕ್ಕಳು, ಈ ಕಡೆಗೆ ಹೋದ್ರೆ ಗಂಡು ಮಕ್ಕಳು. ಒಂದ್ ತಿಂಗಳದ ಮಾಡಿಕೊಡ್ತೀವಿ ಅಂತ ಹೇಳಿದ್ರು, ಇನ್ನೊಂದ್ಸತಿ ಹೋದ್ರೆ 15 ದಿವಸ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಏನು ಮಾಡ್ಲೇ ಇಲ್ಲ ನಮಗೆ. ಸೀರೆಯೇ ಬಾಗಿಲು, ರಸ್ತೆಯೇ ಶೌಚಾಲಯ, ಚೊಂಬು ಸೀರೆ ಹಿಡಿದು ಸಿಡಿದಿದ್ದಾರೆ. ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕ್ತಿದ್ದಾರೆ. ಶೌಚಾಲಯಕ್ಕಾಗಿ ದಲಿತ ಮಹಿಳೆಯರ ಆಕ್ರೋಶದ ಕಟ್ಟೆ ಒಡೆದಿದೆ. ರಸ್ತೆಯೇ ಶೌಚಾಲಯ, ಸೀರೆಯೇ ಬಾಗಿಲು, ಟಾಯ್ಲೆಟ್ ಇಲ್ಲದೆ ಮಹಿಳೆಯರಿಗೆ ನಿತ್ಯವೂ ನರಕ. ಬಯಲು ಶೌಚ ಮುಕ್ತ ದೇಶ ಅಂತ ಕೇಂದ್ರ ಸರ್ಕಾರ ಘೋಷಿಸಿಕೊಂಡಿದೆ. 8 ವರ್ಷದ ಹಿಂದೆ ಕೊಪ್ಪಳ ಜಿಲ್ಲೆಯನ್ನು ಬಯಲು ಶೌಚ ಮುಕ್ತ ಜಿಲ್ಲೆ ಅಂತ ಘೋಷಿಸಲಾಗಿದೆ. ಆದ್ರೆ ಗಂಗಾವತಿಯ ಚಿಕ್ಕಜಂತಕಲ್ ಗ್ರಾಮವನ್ನ ಈ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ ಅನ್ಸುತ್ತೆ. ಯಾಕಂದ್ರೆ ಗ್ರಾಮದ ಅಂಬೇಡ್ಕರ್ ಕಾಲೋನಿಯ ಮಹಿಳೆಯರು ಬಹಿರ್ದೆಸೆಗೆ ಬಯಲನ್ನೇ ಆಶ್ರಯಿಸಿದ್ದಾರೆ. ರಸ್ತೆ ಮೇಲೆ ಬಹಿರ್ದೆಸೆಗೆ ಹೋಗೋ ದುರ್ಗತಿ ಬಂದಿದೆ. ಮಾನ ಮುಚ್ಕೊಳ್ಳೋಕೆ ಸೀರೆಯನ್ನ ಬಾಗಿಲಂತೆ ಅಡ್ಡ ಕಟ್ಕೊಂಡಿದ್ದಾರೆ. ಬಂದ್ರು ನೋಡ್ಕೊಂಡು ಹೋಗ್ತಾರೆ ಸರ್, ಇವತ್ತು ನಾಳೆ ಮಾಡ್ತೀವಿ ಅಂತ ಹೇಳಿದ್ರು. ಒಂದಿನ ಪಂಚಾಯತ್ ಹೋದ್ವಿ ಸರ್, ಅವರು ಏನಂದ್ರು ಒಂದ್ ತಿಂಗಳದ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಇನ್ನೊಂದ್ಸತಿ ಹೋದ್ರೆ 15 ದಿವಸ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಏನು ಮಾಡ್ಲೇ ಇಲ್ಲ ನಮಗೆ. ಬರೀ ಓಟ್ ಹಾಕ್ಸಿ ಅನ್ನೋದಷ್ಟೇ ಗೊತ್ತೈತೆ ಸರ್, ಅವ್ರು ನಮಗೆ ಏನು ಮಾಡ್ಸೇ ಇಲ್ಲ. ನಮಗೆ ಹೋಗಕ್ಕೆ ಎಲ್ಲಿ ನಮಗೆ ಪಬ್ಲಿಕ್ ಆಗ ಕುಂದ್ರ ಕುಂತೀವಿ ಸರ್. ನಾವು ನಮಗೆ ಹೋಗಾರಿ ಬರೋರು ಬರೀ ಗಂಡಸರು ಆಟಾಡ್ತಾರೆ ಸರ್. ಇತ್ತಾಗ ಚಿಕ್ಕಜಂತಕಲ್ ಗ್ರಾಮದಲ್ಲಿ 20 ವರ್ಷದ ಹಿಂದೆ ನಿರ್ಮಿಸಿದ್ದ ಶೌಚಗೃಹ ಶಿಥಿಲಗೊಂಡಿದೆ. ದಲಿತ ಕಾಲೋನಿಗಳಲ್ಲಿ ವೈಯಕ್ತಿಕ ಶೌಚಾಲಯ ಇಲ್ಲ. ಹೀಗಾಗಿ ರಸ್ತೆಗೆ ಸೀರೆಯನ್ನ ಅಡ್ಡಲಾಗಿ ಕಟ್ಟಿ ಮಹಿಳೆಯರು ಬಹಿರ್ದೆಸೆಗೆ ಹೋಗ್ತಿದ್ದಾರೆ. ಸರ್ಕಾರಕ್ಕೆ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಯ ಗಮನಕ್ಕೆ ಈ ಸಮಸ್ಯೆ ತಂದ್ರು ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಿದಾರಂತೆ. ಈ ಮಕ್ಕಳಿಗೆ ಸರ್, ನಮ್ಮ ಮುದ ಸದವಾದ್ರೆ ಎಲ್ಲ ಓದ್ತಾರೆ, ಎಲ್ಲ ಬರ್ತಾರೆ. ಅರೇದ್ ಮಕ್ಕಳು ನಾವ್ ಎಲ್ಲಿ ಕುಂದ್ರಸಲ್ಲ, ಕುಂದ್ರಕ ಮರ್ಯಾದಿಲ್ಲ ನಮಗೆ. ಒಬ್ರು ಕೇರ್ ಮಾಡೋಡ್ರಿ, ನಮ್ಮನ್ನ ಪಂಚಾಯತ್ಗೆ ಹೋದ್ರೆ ಕೇರ್ ಮಾಡೋಡ್ರ. ಪಿಡಿಒ ಬಂದು ಆಡ್ತಾಡುವಾಗ ನಂಬರ್ಗಳ ಕೇಳಿದ್ವಿ, ಎಲ್ಲರನ್ನ ಕೇಳಿದ್ವಿ. ಲಾಸ್ಟಿಗೆ ತಲೆ ಕೆಟ್ಟು ಸೀರೆ ಕಟ್ಟಿಬಿಟ್ಟಿವಿ ನಾವು. ದಲಿತ ಮಹಿಳೆಯರು ರೊಚ್ಚಿಗೇಳ್ತಾ ಇದ್ದ ಹಾಗೆ ಗ್ರಾಮಕ್ಕೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಭೇಟಿ ಕೊಟ್ಟರು. ಮಹಿಳೆಯರ ಮನವೊಲಿಸಿ ಶೌಚಾಲಯ ನಿರ್ಮಿಸಿಕೊಡೋ ಭರವಸೆ ನೀಡಿದ್ದಾರೆ. ಇದು ಕೇವಲ ಭರವಸೆಯಾಗಿ ಉಳಿಯದೆ ಸಮಸ್ಯೆಗೆ ಪರಿಹಾರ ಸಿಗಬೇಕಿದೆ. ಶಿವಕುಮಾರ್ ಪತ್ತಾರ್, TV9 ಕೊಪ್ಪಳ. ಬಟ್ಟೆ ತೊಳೆಯಲು ನಾಲೆಗೆ ತೆರಳಿದ್ದ ಒಂದೇ ಕುಟುಂಬದ 4 ನೀರುಪಾಲಾಗಿರುವಂತಹ ಘಟನೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಅರೆಬಿಳಚಿ ಕ್ಯಾಂಪ್ನಲ್ಲಿ ನಡೆದಿದೆ. ಬಟ್ಟೆ ತೊಳೆಯುವಾಗ ಕಾಲ್ಜಾರಿ ನಾಲೆಗೆ ಒಬ್ಬರು ಬಿದ್ದಿದ್ದು, ಅವರನ್ನ ರಕ್ಷಣೆ ಮಾಡೋದಕ್ಕೆ ಹೋಗಿ ಉಳಿದ 3 ಪ್ರಾಣ ಬಿಟ್ಟಿದ್ದಾರೆ. ತಾಯಿ ಲೀಲಾಬಾಯಿ, ಮಗ ರವಿ, ಮಗಳು ಶ್ವೇತಾ, ಅಳಿಯ ಪರಶುರಾಮ ಮೃತ ದುರ್ದೈವಿಗಳು.